ಪಾಕಿಸ್ತಾನದ ಡ್ರೋನ್ ಮಿಸೈಲ್ಗಳನ್ನ ಆಕಾಶದಲ್ಲಿ ಚಿಂದಿ ಮಾಡಿದ ಸೇನೆ. ಗಡಿ ನಿಯಂತ್ರಣ ರೇಖೆ ದಾಟಿ ಬಂದ ಉಗ್ರರಿಗೆ ಖಡಕ್ ಉತ್ತರ ಕೊಟ್ಟ ಆರ್ಮಿ. ಹೌದು, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆ ಮತ್ತಷ್ಟು ಬಿಗಡಾಯಿಸಿದೆ. ಗುರುವಾರ ರಾತ್ರಿ ಜಮ್ಮುದಲ್ಲಿ ಪಾಕಿಸ್ತಾನ ಸೇನೆಯಿಂದ ಹಾರಿ ಬಂದ ಡ್ರೋನ್ ಮಿಸೈಲ್ಗಳನ್ನ ಆಕಾಶದಲ್ಲಿಯೇ ಹೊಡೆದುರುಳಿಸಿದ್ರು. ಈ ನಡುವೆ ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಕಡೆಯಿಂದ ಒಳನುಗ್ಗಲು ಯತ್ನಿಸಿದ ಶಂಕಿತ ಉಗ್ರರನ್ನ ತಡೆಯುವಲ್ಲಿ ಬಿಎಸ್ಎಫ್ ಸೈನಿಕರು ಯಶಸ್ವಿಯಾದರು. ಇನ್ನು ಗುರುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಗಡಿಯುದ್ದಕ್ಕೂ ಸೈನಿಕರು ಗಸ್ತು ತಿರುಗ್ತಾ ಇದ್ರು. ಜಮ್ಮುದಲ್ಲಿ ಪಾಕಿಸ್ತಾನ ಸೇನೆಯು ಡ್ರೋನ್ ಮತ್ತು ಮಿಸೈಲ್ಗಳನ್ನ ಹಾರಿಸಿದ್ದು, ಇದಕ್ಕೆ ಆಕಾಶದಲ್ಲಿಯೇ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ಪಾಕಿಸ್ತಾನದ ದಾಳಿ ಪ್ರಯತ್ನವನ್ನ ಹತ್ತಿಕ್ಕುವಲ್ಲಿ ಯಶಸ್ವಿಯಾಗಿದೆ. ಇದರಿಂದ ಕಣಿವೆ ರಾಜ್ಯದ ಜನರು ಭಯಭೀತರಾಗಿದ್ದು, ಅವರಿಗೆ ಮನೆಗಳಿಂದ ಹೊರಬರದಂತೆ ಸೇನೆ ಮತ್ತು ಜಿಲ್ಲಾಡಳಿತ ಸೂಚನೆಯನ್ನ ನೀಡಲಾಗಿದೆ. ವಿದೇಶಾಂಗ ಕಾರ್ಯಾಲಯ ವಿಕ್ರಮ್ ಮಿಶ್ರಿ, ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಾತನಾಡಿ, ನಾವು ಅವರ ದಾಳಿಗೆ ಪ್ರತಿಕ್ರಿಯಿಸಿದ್ದೇವೆ. ಪಾಕಿಸ್ತಾನವು ಎಲ್ಇಟಿ, ಮಸೂದ್ ಅಜಾರ್ ಮತ್ತು ಇತರರು ಸೇರಿದಂತೆ ವಿಶ್ವಸಂಸ್ಥೆ ನಿಷೇಧಿತ ಭಯೋತ್ಪಾದಕರಿಗೆ ನೆಲೆಯಾಗಿದೆ. ಪಠಾನ್ಕೋಟ್ ದಾಳಿಗೆ ಸಂಬಂಧಿಸಿದಂತೆ ಜಂಟಿ ತಂಡವನ್ನ ರಚಿಸಿ ತನಿಖೆಯನ್ನ ಮಾಡಲಾಗಿದೆ. ಅಷ್ಟೇ ಅಲ್ಲ, ದಾಳಿ ನಡೆಸಿದ ಸ್ಥಳಗಳ ಭೇಟಿಗೆ ಪಾಕಿಸ್ತಾನ ತನಿಖಾ ಟೀಮ್ಗೆ ಅವಕಾಶವನ್ನ ಕೊಟ್ಟಿದೆ ಎಂದಿದ್ದಾರೆ. If only civilians, if any civilians were killed in these attacks, I wonder what message this picture actually sends to all of you. This is a question that is worth asking. It's also odd that the funerals of civilians are carried out with the coffins being draped in Pakistani flags and state honors being accorded. As far as we are concerned, the individuals eliminated at these facilities were terrorists. Giving terrorist state funerals may be a practice in Pakistan. Doesn't seem to make much sense to. ಇನ್ನು ಕರ್ನಲ್ ಸೋಫಿಯಾ ಕುರೇಶಿ ಮಾತನಾಡಿ, ಪಾಕಿಸ್ತಾನದ ಪಂಜಾಬ್ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಮಿಸೈಲ್ ದಾಳಿ ನಡೆಸಿದ ಭಾರತೀಯ ಸೇನೆ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹೀನ ಕೃತ್ಯಕ್ಕೆ ತಕ್ಕ ಉತ್ತರವನ್ನ ನೀಡಿತು. ಈ ಮಿಸೈಲ್ ದಾಳಿಯಲ್ಲಿ 100ಕ್ಕೂ ಉಗ್ರರು ಹತ್ಯೆಯಾಗಿದ್ದಾರೆ ಎಂದಿದ್ದಾರೆ. Pakistan has increased the intensity of its unprovoked firing across the line of control using mortar and heavy caliber artillery in areas in Kupwara, Baramulla, Uri, Poonch, Mendhar and Rajouri sectors in Jammu and Kashmir. 16 innocent lives have been lost, including 3 women and 5 children due to the Pakistani firing. Here too, India was compelled to respond to bring mortar and artillery fire from Pakistan to a halt. Indian Armed Forces reiterate their commitment to non-escalation provided it is respected by the Pakistan military. 2 ವಾರಗಳ ಕಾಲ ಎಲ್ಲವನ್ನ ಗಮನಿಸುತ್ತಾ ಬಂದ ಭಾರತವು ಮೇ 7ರಂದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಗ್ರರ ಶಿಬಿರಗಳ ಮೇಲೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅವರ ಹುಟ್ಟಡಗಿಸುವಲ್ಲಿ ಯಶಸ್ವಿಯಾಯಿತು. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.